ಈ ತರ ಎರಡರಿಂದ ಮೂರರಿಂದ ಇಲ್ಲ ಅಂದ್ರೆ ಉದುರಾಗ್ತವೆ. ಆರ್ತಿ ಇಕ್ಕಿದಾಗ ಕಟ್ಟಿದಾಗ ಉದುರಾಗ್ತವೆ. ನೋಡ್ರಿ ಏನ್ ಬಿಗ್ಗೆಗೆ ಕಟ್ಟಿರೋದು. ಇವತ್ತೆಲ್ಲ ನಾನು ಒಂದೇ ಸುತ್ತಿದ್ದೀನಿ, ಆದ್ರೆ ಡೈಲಾಗ್ ಮಾತ್ರ ಹೊಡಿತಿರ್ತೀನಿ. ಮೊದಲು ಈ ಥರ ಮೆಸ್ನ ನೀಟಾಗಿ ನಾವು ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಕಟ್ ಮಾಡ್ಕೋಬೇಕು. ನಾವು ತಂದಿರೋ ಪಾತ್ರೆಗೆ ಅಡ್ಜಸ್ಟ್ ಆಗೋ ರೀತಿ ಮೆಸ್ನ ಕುಂಡಿಸ್ಕೋಬೇಕು. ಕುಂಡಿಸ್ಕೊಂಡಾದ್ಮೇಲೆ ಅದಕ್ಕೆ ಯಾವ ರೀತಿ ಹೂವು ನಾವು ಡೆಕೋರೇಷನ್ ಮಾಡ್ತೀವಿ ಆ ಹೂವನ್ನ ಎಲ್ಲಿ ಸಿಗುತ್ತೆ ಅಂತ ಅಂದ್ಬಿಟ್ಟು ಮಾರ್ಕೆಟ್ ಹತ್ರ ಹೋಗಿ ಹೂಗಳನ್ನೆಲ್ಲ ತಗೊಂಬರ್ಬೇಕು. ನಾವೀಗ ಶಿರಾದಲ್ಲಿ ಹೋಗಿ ತಂದಿದ್ದೀವಿ. ಸುತ್ತಿದ್ರೆ ಗೊತ್ತಾಗ್ತದೆ. ಸ್ನೇಹಿತರೆ, ನಾನ್ ನಿಮ್ಮ ಮದ್ಗಿರಿ ಹುಡುಗ ಮಾತಾಡ್ತಾ ಇದ್ದೀನಿ. ಇವತ್ತು ನಮ್ಮ ವಟಾರದವರೆಲ್ಲ ಸೇರ್ಬಿಟ್ಟು ಒಂದು ಆರ್ತಿಗೆ ಒಂದು ಡೆಕೋರೇಷನ್ ಆರ್ತಿ ಮಾಡ್ತಾ ಇದೀವಿ. ಆ ಆರ್ತಿಲಿ ಈ ತರ ಸುಖದ್ರಾಜ ಹೂವನ್ನ ಪೋಣಿಸ್ತಾ ಇದೀವಿ ಅಲ್ಲಿಗೆ ಪೀಸಲ್ಲಿ. ಅಲ್ಲಿಗೆ ಪೀಸು ನೋಡ್ರಿ ಈ ತರ ಇಟ್ಕೊಂಬೋದು. ನಮ್ದು ಹೇಳ್ಕೊಟ್ಟಿದ್ದಾರೆ ರಂಗೇ ಅಣ್ಣವರು ಮತ್ತೆ ದಾಸಣ್ಣವರು, ಲಕ್ಷ್ಮಣವರು, ಚೈತ್ರಮ್ಮರನ್ನು ಹೇಳ್ಕೊಟ್ಟಿದ್ದಾರೆ. ನಾವು ಬೆಂಗಳೂರು ಹೇಳ್ಕೊಟ್ಟಿದ್ದಾರೆ. ನೋಡ್ರಿ ಈ ತರ ಒಂದು ಎರಡು ಬೇರೆ ಕಡೆ ಎಲ್ಲ ಯೂಟ್ಯೂಬ್ ಎಷ್ಟು ನಮ್ಮಮ್ಮ ಯಾತದ ಮಣಿ ಪಡಿ ಡೆಕೋರೇಷನ್ ತಂದಾರ ಈ ವರ್ಷ. ನಿನಗೆ ನಾನು ಬೇಕಾರೆ ಬೆಳಕರೆ ಹೋಗಿ ಹೆಲ್ಪ್ ಮಾಡ್ತೀನಿ. ನಾನು ಅವಾಗ ಹೆಂಗೆ ಕೊಡ್ತೀನಿ ಇದು ಅತಿ ಬುದ್ಧಿವಂತಿಕೆ. ಶ್ರೀನಿವಾಸ ಗೋವಿಂದ ವೆಂಕಟೇಶ ಗೋವಿಂದ ಭಕ್ತವತ್ಸಲ ಗೋವಿಂದ ಎಲ್ಲ ಗೋವಿಂದ. ಬರ್ತಿಲ್ವೋ ಗಟ್ಟಿ ನೋಡ್ರಿ ರಂಗಣ್ಣ ಐಡಿಯಾ ಕೊಟ್ಟಿದ್ದಾರೆ ಮಾಡೋದು. ಇದೇ ಮೆಸ್ಗೆ ಈ ಪಾತ್ರೆ ಯಾವ ಪಾತ್ರೆ ತಗೊಂತೀರಾ ಅದಕ್ಕೆ ಮೆಸ್ನ ಒಳಗಡೆಗೆ ಹಿಂಗ ಕೂರಿಸ್ಬಿಟ್ಟು ಹಿಂಗೆ ಅಳ್ಳಾಡಬಾರ್ದು. ಹಿಂಗ ಉದುರುತೈತೆ ಹಂಗಂತ ಜೋರಾಗಿ ಉದುರಿಸ್ಬೇಡ್ರಿ. ನಿಧಾನಕ್ಕೆ ಹಿಂಗಿಕ್ಕೆ ನಿಧಾನಕ್ಕೆ ಹಿಂಗೆ ಎತ್ಬೇಕು. ಇದನ್ನ ಹಿಂಗೆ ಎತ್ಕೊಂಡು ಹಿಂಗ್ ಗೊತ್ಕೋಬೇಕು. ನೋಡ್ರಿ ಇದಕ್ಕೆ ಇವನ್ನೆಲ್ಲ ಸುತ್ತಿದ್ಮೇಲೆ ಈ ರೀತಿ ಪೋಣಿಸ್ಕೊಂತಾರೆ ನೋಡ್ರಿ ಈ ರೀತಿ. ಅದು ಪೋಣಿಸೋ ಬಿಡಿ ಅವ್ರಿಗೆ ಗೊತ್ತು, ನಮಗ್ ಗೊತ್ತಿಲ್ಲ. ನಮಗ್ ಇದನ್ನ ಹೇಳ್ಕೊಟ್ಟವ್ರೆ, ಇದನ್ನ ಮಾತ್ರ ನೀಟಾಗಿ ತೋರಿಸ್ತಾ ಇದೀವಿ. ಇನ್ನು ಫಸ್ಟ್ ಆಮೇಲೆ ನೆಕ್ಸ್ಟ್ ಪಾರ್ಟ್ ಏನಿಲ್ಲ, ಇದ್ರಲ್ಲೇ ಕಂಟಿನ್ಯೂ ಇರ್ತೈತೆ. ನೋಡ್ರಿ ಇವಾಗ ಸ್ಟಾರ್ಟ್ ಮಾಡ್ತಾ ಇದೀನಿ. ಅಲ್ಲೇ ಫಸ್ಟ್ನೇದು ಲಾಕ್ ಆದ್ಮೇಲೆ ನೋಡ್ರಿ ಈ ರೀತಿ ಒಂದಕ್ಕೊಂದು ನೀಟಾಗಿ ಪೋಣಿಸ್ಕೊಂಡ್ಬಿಟ್ಟು 4 ಹೂವು ಪೋಣಿಸ್ರೆ ಈ ಅಲ್ಲಿಗೆ 4 ಹೂವು. ಇದು ದೊಡ್ಡದ ಅಲ್ಲಿಗೆ ಆದ್ರೆ ಎಷ್ಟೆಷ್ಟು ಹೂವು ಲಾಕ್ ಆಗ್ತದೆ ಅಷ್ಟಷ್ಟು. ಯಾರು ನೋಡ್ರಿ ಈ ರೀತಿ ದಾರನ ದಾರ ಕಾಮ್ದಂಗೆ ಇಕ್ಕೋಬೇಕು ಹೂವನ. ಈ ರೀತಿ ಇಟ್ಕೊಂಡು ಈಗ ಹಿಂಗೆ ನೋಡ್ರಿ ಒಂದೇ ರೀತಿ ಹಿಂಗೆ ನೀಟಾಗಿ ಟೈಟಾಗಿ ಸುತ್ಕೋಬೇಕು. ಹಿಂಗೆ ಹಿಂಗೆ ಸುತ್ತಿ ಇಲ್ಲಿ ಹಿಡ್ಕೋಬೇಕು. ಹಿಂಗೆ ಹಿಡ್ಕೋಬೇಕು. ಅದನ್ನ ಈ ರೀತಿ ಚಾಕ ತಾಗ್ಬಿಟ್ಟು ಚುಚ್ಚಬೇಕು. ಈ ರೀತಿ ಕಟ್ ಮಾಡ್ಕೋಬೇಕು. ನೋಡ್ರಿ ಕಟ್ ಮಾಡ್ಬಿಟ್ರೆ ತಿರ್ಗಾ ನೆಕ್ಸ್ಟ್ ನೋಡ್ರಿ
ಹೂವ ಆ ದಾರದ ಹತ್ರ ಅಲ್ಲಿ ಹುಡುಗರು ಕೆಡಕ್ತಾರೆ. ಅಲ್ಲೇ ಕೊಡು. ಇಲ್ಲ ಒಣಗಿಸ್ಬಾ. ಗಡ್ಡು ಬೇ ಬಿಟ್ಬಿಡ ಮನಸ್ಸು. ನೋಡಿ ನಮ್ ನಮಿತ್ ಗೌಡ್ರು ಬಂದ್ರೆ ಎದ್ದಿದ್ದಾರೆ. ಕ್ಲಾಪ್ಸ್ ಹೊಡಿವೆ, ಕ್ಲಾಪ್ಸ್. ಬಾ. ಅವ್ರಿಗೆ ಯಾರಕ್ಕೆ ಯಾರಿಲ್ಲ. ಯಾರು ಸೆಟ್ ಆಗಲ್ಲ ಒಬ್ಬನೇ. ಮುತ್ಕೊಡ್ತಾಳೆ. ಈ ಕೋಳಿ ಬಿದ್ದಿದೆ ನೋಡಮ್ಮ. ಎಷ್ಟು ನೀಟ್ ಆಗೈತೆ. ಒಂದ್ ಸ್ವಲ್ಪನೂ ಶೇಕ್ ಆಗಲ್ಲ, ಅಳ್ಳಾಡಲ್ಲ. ಎಷ್ಟು ನೀಟ್ ಆಗಲ್ಲ. ನಿಮ್ಗೆ ಮಾಡಿ ಕೆಲಸ ಇಲ್ಲ. ಅಣ್ಣಗೆ ಐಫೋನ್ ಕೊಡಿಸ್ತೀನಿ ನೀನು. ನಾವು ಕೊಡಿಸ್ಬೇಕೆ? ನೀನು ಯಾಕೆ ಕೊಡಿಸ್ತೀನಿ? ದಾರ ಕಾಣಬಾರ್ದು. ಇಲ್ಲೆಲ್ಲೂ ಸೆಂಟ್ರಲ್ಲಿ ಹೂವು ಹಾಕಿದ್ಮೇಲೆ ದಾರ ಕಾಣಬಾರ್ದು. ಆ ರೀತಿ ಪೋಣಿಸ್ಬೇಕು. ಪೋಣಿಸ್ಬಿಟ್ಟು ದಾರ ಸುತ್ತುತ್ತಾ ಹಿಂದಗಡೆಗೆ ನೀಟಾಗಿ ಹಿಂಗೆ ಅದನ್ನ ಇಟ್ಕೊಂಡು ಸುತ್ತುತ್ತಾ ಇರ್ಬೇಕು. ಅವಾಗ ಲೂಸ್ ಆಗಲ್ಲ. ಹಿಂಗ ಅಳ್ಳಾಡ್ಸೋದನ್ನು ಉದ್ರಲ್ಲ. ಚೆನ್ನಾಗಿ ಕಾಣುತ್ತೆ. ಇನ್ನೂ ಅವೈಲೇಬಲ್ ಇದ್ದೋಗ್ಬೇಕು. ಬಡಿ ಬರ್ಬೇಕು.
ಹೋಗಕ್ಕಾದ್ರೆ ಹೋಗ್ಬೋದು. ನಮ್ಮ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಮತ್ತೊಬ್ಬರಿಗೆ ಶೇರ್ ಮಾಡಿ. ಹಾಗೆ ಮಂಜು ಫಾರೆಕ್ಸ್ ಕನ್ನಡಿಗ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನ್ ಕ್ಲಿಕ್ ಮಾಡುವ ಮೂಲಕ ನಾವು ಮಾಡುವ ಮುಂದಿನ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತದೆ. ನಮಗೆ ಸಪೋರ್ಟ್ ಮಾಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ.